ಉಪ್ಪು ತಿಂದವರು ನೀರು ಕುಡಿಲೇಬೇಕು, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಈ ಮಾತು ಧಮಕಿ ಹಾಕಿ ತಲೆಮರೆಸಿಕೊಂಡಿದ್ದ ರಾಜೀವ್ ಗೌಡನಿಗೆ ಸರಿಯಾಗಿ ಅನ್ವಯ ಆಗುತ್ತೆ. 2 ವಾರದಿಂದ ಕಣ್ತಪ್ಪಿಸಿ ಓಡಾಡ್ತಾ ಇದ್ದ ರಾಜೀವನನ್ನ ನಿನ್ನೆ ಅರೆಸ್ಟ್ ಮಾಡಿ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಕೋರ್ಟ್ ರಾಜೀವನನ್ನ 14 ದಿನ ಜೈಲಿಗೆ ಕಳಿಸಿಕೊಟ್ಟಿದೆ. 13 ದಿನಗಳಿಂದ ತಲೆ ಮರೆಸಿಕೊಂಡಿದ್ದ ಧಮಕಿ ರಾಜೀವ್ ಗೌಡ ಕಂಬಿ ಹಿಂದೆ ಹೋಗಿದ್ದಾನೆ. ಶಿಡ್ಲಘಟ್ಟ ಕೋರ್ಟ್ ರಾಜೀವ್ ಗೌಡನಿಗೆ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಪೌರಾಯುಕ್ತೆಗೆ ಫೋನ್ನಲ್ಲದೆ ಪ್ರತಾಪ ತೋರಿಸಿ ಅವಾಚ್ಯ ಪದಗಳನ್ನ ಬಳಸಿ ಧಮಕಿ ಹಾಕಿದ್ದ. ದೂರು ದಾಖಲಾಗ್ತಿದ್ದಂತೆ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ, ಬೆಂಗಳೂರಿನಿಂದ ಮಂಗಳೂರಿಗೆ, ಮಂಗಳೂರಿನಿಂದ ಕೇರಳದ ಮಲ್ಲಪುರಂಗೆ ಹೋಗಿ ರಾಜೀವ್ ಗೌಡ ತಲೆ ಮರೆಸಿಕೊಂಡಿದ್ದ. ಆದ್ರೆ ಪೊಲೀಸರ ಟೆಕ್ನಾಲಜಿ ಆಟದ ಮುಂದೆ ರಾಜೀವನ ಕಳ್ಳಾಟ ಹೆಚ್ಚು ದಿನ ನಡೆಯಲಿಲ್ಲ. ಕೇರಳದ ಮಲ್ಲಾಪುರಂನಲ್ಲಿ ಬಂಧಿಸಿದ ಪೊಲೀಸರು ಮಧ್ಯರಾತ್ರಿನೇ ಚಿಕ್ಕಬಳ್ಳಾಪುರಕ್ಕೆ ಕರ್ಕೊಂಡು ಬಂದ್ರು. ಗೆಸ್ಟ್ ಹೌಸ್ನಲ್ಲಿ ರೆಸ್ಟ್ ಮಾಡಿಸಿ ಆಮೇಲೆ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಬಂದು ಮೆಡಿಕಲ್ ಚೆಕಪ್ ಮಾಡಿಸಿ ಕೋರ್ಟ್ಗೆ ಕರ್ಕೊಂಡು ಬಂದ್ರು. ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶೆ ಸುಕನ್ಯಾ ಅವರ ಪೀಠ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ರಾಜೀವ್ ಗೌಡ ತಲೆ ಮರೆಸಿಕೊಂಡು ಓಡಾಡ್ತಾ ಮಂಗಳೂರಿಗೆ ಹೋಗಿದ್ದ. ಮಂಗಳೂರಲ್ಲಿ ರಾಜೀವನ ಡಿಯರ್ ಫ್ರೆಂಡ್ ಮೈಕಲ್ ಅನ್ನೋನು ಆರೋಪಿಗೆ ಆಶ್ರಯ ಕೊಟ್ಟ ಕೇಸ್ನಲ್ಲಿ ಪೊಲೀಸರು ಬಂಧಿಸಿ ಕರ್ಕೊಂಡು ಬಂದು ಕೋರ್ಟ್ಗೆ ಹಾಜರುಪಡಿಸಿದ್ರು. ಮೊದಲು ರಾಜೀವನ ಪರ ವಕೀಲ ವಿವೇಕ್ ಸುಬ್ಬಾರೆಡ್ಡಿ ವಾದ ಮಂಡಿಸಿದ್ರು. BNS 132 ಅಡಿ ಕೇಸ್ ಹಾಕಿದ್ದಾರೆ. ಇದು ಮಾತ್ರ ಜಾಮೀನು ರಹಿತ ಕೇಸ್. ಉಳಿದ ಸೆಕ್ಷನ್ಗಳೆಲ್ಲ ಬೇಲೆಬಲ್ ಕೇಸ್. ಆರೋಪಿ ಫೋನ್ನಲ್ಲಷ್ಟೇ ಮಾತನಾಡಿದ್ದಾರೆ. ದೈಹಿಕವಾಗಿ ಹೋಗಿ ಎಲ್ಲೂ ನಿಂದಿಸಿಲ್ಲ. BNS ಸೆಕ್ಷನ್ 74-79 ಇತ್ತೀಚೆಗೆ ಹಾಕಿದ್ದಾರೆ. BNS ಸೆಕ್ಷನ್ 74-79 ಅಡಿ ಬಂಧಿಸಿದ್ರೂ ಅಷ್ಟೇ ಶಿಕ್ಷೆ 7 ವರ್ಷಕ್ಕಿಂತ ಕಡಿಮೆ. ಹೀಗಾಗಿ ಬೇಲ್ ನೀಡಿ. ಆರೋಪಿಯ ಮೊಬೈಲ್ ಇನ್ನೂ ಸೀಸ್ ಆಗಿಲ್ಲ. 12 ದಿನಗಳಿಂದ ಸಾಕಷ್ಟು ಕಡೆ ತಲೆಮರೆಸಿಕೊಂಡಿದ್ರು. ಅಲ್ಲಿ ಎಲ್ಲಾ ಕಡೆ ಹೋಗಿ ಮಹಾಜರು ಮಾಡಬೇಕಿದೆ. ತೀರಾ ಕೆಟ್ಟದಾಗಿ ಮಾತನಾಡಿದ್ದಕ್ಕೆ BNS 132 ಹಾಕಿದ್ದಾರೆ. ಎಲ್ಲರ ಮುಂದೆ ಹೇಳೋಕ್ಕಾಗಲ್ಲ, ಅಷ್ಟು ಕೆಟ್ಟ ಪದ. ಆಡಿಯೋ ದಾಖಲೆ ಕೊಟ್ಟಿದ್ದೀವಿ, ನ್ಯಾಯಾಧೀಶರು ಕೇಳಬೇಕು. ಆಮೇಲೆ ಆರೋಪಿಯನ್ನ ಪೊಲೀಸ್ ಕಸ್ಟಡಿಗೆ ನೀಡಬೇಕು. ದೂರು ಕೊಟ್ಟ ಮೇಲೆ ಸಂಧಾನ ಕೂಡ ಆಗಿದೆ. ಆರೋಪಿ ಈಗಾಗಲೇ ಕ್ಷಮೆನೂ ಕೇಳಿದ್ದಾರೆ. ಆದರೂ ಉದ್ದೇಶಪೂರ್ವಕವಾಗಿ ದೂರು ನೀಡಿದ್ದಾರೆ. ರಾಜಕೀಯ ಒತ್ತಡ ಇಲ್ಲಿ ಕೆಲಸ ಮಾಡಿದೆ ಅಷ್ಟೇ. ಜೈಲಿಗೆ ಹಾಕಬೇಕು ಅಂತಾನೆ ದೂರು ಕೊಡಿಸಿದ್ದಾರೆ. ಕೋರ್ಟ್ ಯಾವುದೇ ಕಂಡೀಷನ್ ಹಾಕಿದ್ರೂ ಓಕೆ, ದಯವಿಟ್ಟು ಇದೆಲ್ಲ ನೋಡಿ ಜಾಮೀನು ಕೊಡಿ. ಹೀಗೆ ವಾದ ಪ್ರತಿವಾದ ಕೇಳಿದ ನ್ಯಾಯಾಧೀಶೆ ಸುಕನ್ಯಾ ಅವರ ಪೀಠ ಆದೇಶವನ್ನ 1 ಗಂಟೆ ಕಾಯ್ದಿರಿಸಿತ್ತು. ರಾಜೀವ್ ಗೌಡ ಹಾಕಿದ್ದ ಧಮಕಿ ಆಡಿಯೋ ದಾಖಲೆಗಳನ್ನ ನೋಡಿದ ಮೇಲೆ ರಾಜೀವನನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ಇನ್ನೊಂದ್ ಕಡೆ ರಾಜೀವನಿಗೆ ಆಶ್ರಯ ಕೊಟ್ಟಿದ್ದ ಆರೋಪಿ ಮೈಕಲ್ಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದ್ರು. ಸದ್ಯಕ್ಕೆ ರಾಜೀವನನ್ನ ಚಿಂತಾಮಣಿ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ಒಟ್ನಲ್ಲಿ ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಹಾಗೆ ಮಾಡಿದ ತಪ್ಪಿಗೆ ಧಮಕಿ ರಾಜೀವ ಜೈಲು ಸೇರಿದ್ದಾನೆ. ಮಂಜು ಆರ್ಯ ಜೊತೆ ದತ್ತಾತ್ರೇಯ, ನ್ಯೂಸ್ 18 ಚಿಕ್ಕಬಳ್ಳಾಪುರ.